ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಚಿಕ್ಕ ಪ್ರಾರ್ಥನೆ ಮಾಡಿ ಮುಂದೆ ನಡೆಯುವಂಥ ಒಂದು ವಾಕ್ಯ ಭಾಗವನ್ನು ಪವಿತ್ರಾತ್ಮರೇ ನಡೆಸಿಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೇಸು ಸ್ವಾಮಿ ಅಪ್ಪ, ನಿಮಗೆ ಸ್ತೋತ್ರ. ನೀವೇ ಕಳಿಸಿಕೊಟ್ಟಂಥ ದೇವರೇ, ಪವಿತ್ರಾತ್ಮನನ್ನು ಕುರಿತು ನಾವು ಪ್ರಾರ್ಥನೆ ಮಾಡಿಕೊಳ್ತೇವೆ. ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ವಂದನೆ, ಸ್ತೋತ್ರ. ಯಾಕೆಂದರೆ ಸ್ವಾಮಿ ನಮ್ಮ ಜೊತೆಲಿದ್ದು ಸ್ವಾಮಿ ಎಲ್ಲ ವಿಷಯಗಳಲ್ಲೂ ದೇವರೇ ನೀವು ನಡೆಸುತ್ತಿದ್ದೀರಿ. ಹಾಗೆ ಸ್ತೋತ್ರಪ್ಪ. ಈ ವಾಕ್ಯದ ಮುಖಾಂತರ ನೀವು ಮಾತನಾಡ್ರಿ ರಾಜ, ನಾವು ಕೇಳುತ್ತೇವಪ್ಪ, ಹೇಳಿಕೊಂಡು ಜೀವಿಸುತ್ತೇವೆ ರಾಜ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವವುಳ್ಳ ಪರಲೋಕದ ತಂದೆ. ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ, ಅಲ್ಲಿ 29ನೇ ವಚನವನ್ನ ನಾವು ಧ್ಯಾನ ಮಾಡೋಣ. ಹಾಲೆಲೂಯಾ. ಇಲ್ಲಿ ಯೇಸುಸ್ವಾಮಿ ಅಲ್ಲಿಂದ ಹೊರಟು ಗಲಿಲಾಯದ ಸಮುದ್ರದ ಬಳಿಗೆ ಬಂದು ಬೆಟ್ಟವನ್ನು ಹತ್ತಿ ಅಲ್ಲಿ ಕೂತುಕೊಂಡನು. ಹಾಲೆಲೂಯಾ. ಬೆಟ್ಟವನ್ನು ಹತ್ತಿ ಯೇಸುಸ್ವಾಮಿ ಪ್ರಯಾಣ ಮಾಡಿ ಗಲಿಲಾಯಕ್ಕೆ ಬಂದು ಅಲ್ಲಿ ಬೆಟ್ಟವನ್ನು ಹತ್ತಿ ಕೂತುಕೊಂಡರು. ಅಲ್ಲಿ ಅನೇಕ ರೋಗಗಳನ್ನು ಸ್ವಸ್ಥ ಮಾಡಬೇಕು. ಇದು ಒಂದು ದೇವರ ಒಂದು ಯೋಜನೆ. ಇದು ಹಾಲೆಲೂಯಾ. ಅಲ್ಲಿ ಪ್ರಯಾಣ ಮಾಡಿ, ಸಮುದ್ರದಲ್ಲಿ ಪ್ರಯಾಣ ಮಾಡಿ ಬಂದು ಬೆಟ್ಟ ಹತ್ತಿ ಕೂತ್ಕೊಂಡಿದ್ದಾರೆ. ಅಲ್ಲಿ ಕೆಳಗಡೆ ನಾವು ನೋಡುವಾಗ ಎಷ್ಟು ಜನ ರೋಗಿಗಳು, ಎಷ್ಟೋ ಜನ ಕೈ ಕಾಲಿಲ್ಲದಂಥವರು, ಕುರುಡರು, ಕುಂಠರು, ಈಗ ಅನೇಕ ಜನಾಂಗಗಳು ನಮ್ಮ ಈ ಭೂಮಿ ಮೇಲೆ ಇದ್ದೇವೆ. ಹಾಲೆಲೂಯಾ. ಎಷ್ಟೋ ಜನಗಳಿಗೆ ಗುಣ ಆಗಿದೆ. ಸೇವೆ ಮಾಡುವಂಥವರು, ಸೇವಕರು ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ನಂಬಿಕೆಯಿಂದ ಇವರು ಅಂಗೀಕಾರ ಮಾಡಿಕೊಂಡರೆ ಖಂಡಿತ ಅದು ನೆರವೇರ್ತದೆ. ಹಾಲೆಲೂಯಾ. ಎಷ್ಟೋ ಜನಗಳಿಗೆ ನಂಬಿಕೆ ಕೊರತೆ ಆಗಿದೆ, ನಂಬಿಕೆ ಇಲ್ಲ. ಇವತ್ತು ಈ ಲೋಕದಲ್ಲಿ ಅನೇಕ ನಮಗೆ ಈ ಲೋಕದ ವೈಭವ ಜಂಜಾಟಗಳಿಗೆ ಸಿಕ್ಕಾಕಿಕೊಂಡಿದ್ದೇವೆ. ಅದಕ್ಕೆ ದೇವರ ಧ್ಯಾನವನ್ನು ನಾವು ಹೆಚ್ಚಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಏನೋ ರಾತ್ರಿ ಬಂದು ಪ್ರಾರ್ಥನೆ ಮಾಡಬೇಕಲ್ಲ, ಏನೋ ಒಂದು ವಾಕ್ಯ ಓದಬೇಕಲ್ಲ, ಏನೋ ಒಂದು ಕುಟುಂಬ ಪ್ರಾರ್ಥನೆ ಮಾಡಬೇಕಲ್ಲ ಅಂತ ಯಾವತ್ತೂ ನೆನೆಸಬೇಡ್ರಿ. ಹಾಲೆಲೂಯಾ. ಇದು ರೂಢಿಯಲ್ಲ. ಇದು ಪ್ರತಿ ದಿವಸ ನಾವು ಯೇಸುಸ್ವಾಮಿ ಹೆಜ್ಜೆಯ ಜಾಡಿನಲ್ಲಿ ನಡೀಲಿಕ್ಕೆ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಹಾಲೆಲೂಯಾ. ಇದು ಏನೋ ಒಂದು ಓದಿ ಧ್ಯಾನ ಮಾಡಿ ಒಂದು ಕತೆ ಪುಸ್ತಕನೋ ಇಲ್ಲ ಒಂದು ಕಾಲೇಜಿಗೆ ಹೋಗುವಂತ ಒಂದು ಬುಕ್ ಒಂದು ಸ್ಟಡಿ ಮಾಡ್ತೀವಲ್ಲ ಪ್ರತಿ ದಿವಸ, ಹಾಗೆ ದಯಮಾಡಿ ನೆನೆಸಬೇಡ್ರಿ. ಇದು ಮಾರ್ಗದರ್ಶಿ ನಮಗೆ ಎಲ್ಲಿ ತನಕ ನಾವು ಈ ಲೋಕ ಬಿಡುವ ತನಕ ಪರಲೋಕ ರಾಜ್ಯಕ್ಕೆ ಹೇಗೆ ಹೋಗಬೇಕು, ಆ ಹೋಗ್ಬೇಕಾದ್ರೆ ಹೇಗೆ ಪ್ರಿಪೇರ್ ಆಗಬೇಕು ಎಂಬುದಾಗಿ ಈ ವಾಕ್ಯ ನಮಗೆ ತೋರಿಸಿಕೊಡ್ತಾ ಇದೆ. ಅಂದರೆ ಈ ಗ್ರಂಥ ನಮಗೆ ಅದೇ ಮಾರ್ಗದರ್ಶಿ. ಈ ಭೂಮಿ ಮೇಲಿರುವಂತಹ ಬೇಕಾದಷ್ಟು ಪುಸ್ತಕಗಳು ಇರ್ಬೋದು ಪ್ರಿಯನಾದ ಸಹೋದರ ಸಹೋದರಿ, ಆ ಪುಸ್ತಕ ನಮಗೆ ಪರಲೋಕ ಸೇರಿಸುವುದಿಲ್ಲ. ಇಲ್ಲಿಗೆ ಬೇಕಾಗಿದ್ದು ಈ ಭೂಮಿ ಮೇಲೆ ಹೇಗೆ ಬದುಕಬೇಕು ಎಂಬುದಾಗಿ ಅದು ಒಂದು ಸ್ವಲ್ಪ ನಮಗೆ ತೋರಿಸಿಕೊಡ್ಬೋದು. ಈಗ ಒಂದು ಇಂಜಿನಿಯರ್ ಆಗ್ಬೇಕಾದ್ರೆ ಅದಕ್ಕೆ ಒಂದು ಬುಕ್ಸ್ಗಳಿದೆ, ಒಂದು ಡಾಕ್ಟರ್ಸ್ ಆಗ್ಬೇಕಾದ್ರೆ ಒಂದು ಬುಕ್ಸ್ ಇದೆ, ಒಂದು ಸೈಂಟಿಸ್ಟ್ ಆಗ್ಬೇಕಾದ್ರೆ ಒಂದು ಬುಕ್ಸ್ ಇದೆ. ಎಲ್ಲದಕ್ಕೂ ಒಂದು ಸ್ಟಡಿ ಮಾಡಲಿಕ್ಕೆ ಇಷ್ಟು ಅವಕಾಶಗಳು, ಇಷ್ಟು ವರ್ಷ ಕಾಲ ಅವಕಾಶಗಳು ಇರ್ತದೆ ಭೂಮಿ ಮೇಲೆ. ಹಾಲೆಲೂಯಾ. ಆದರೆ ಪರಲೋಕಕ್ಕೆ ಮಾತ್ರ ಇದಿಲ್ಲ. ಯಾವಾಗಲೂ ಓದ್ತಾ ಇರೋದೆ, ಪ್ರತಿ ದಿವಸ ಧ್ಯಾನ ಮಾಡಿದ್ರು ಒಳ್ಳೇದೇ. ಹಾಲೆಲೂಯಾ. ನಿಮಗೆ ಸಮಯ ಸಿಕ್ಕದಾಗಲ್ಲ, ಸಮಯ ಮಾಡಿಕೊಂಡು ನಾವು ಆ ಸಮಯವನ್ನು ತೆಗೆದುಕೊಂಡು ಇದನ್ನ ಧ್ಯಾನ ಮಾಡಬೇಕು. ಹಾಲೆಲೂಯಾ. ದೇವರು ತುಂಬಾ ಸಂತೋಷ ಪಡ್ತಾರೆ. ನಾನು ನನ್ನ ಕೈಯಾರೆ ನಿಮ್ಮನ್ನೆಲ್ಲ ನಾನು ಉಂಟು ಮಾಡಿದ್ದೇನಲ್ಲ, ನನಗೆ ಸಂತೋಷ ಅಂತಾರೆ. ಹಾಲೆಲೂಯಾ. ದುಃಖ ಪಡಬಾರ್ದು. ದೇವರು ಯಾವತ್ತು ಯೇಸುಸ್ವಾಮಿಗೆ ನಾವು ದುಃಖ ಪಡಿಸಬಾರ್ದು. ಹಾಲೆಲೂಯಾ. ಈಗ ಸ್ವಂತ ಮಗ ಪ್ರಾಯಕ್ಕೆ ಬಂದ ಮೇಲೆ ಎತ್ತವರಿಗೆ ಏನಾರು ಅವ್ರ ಮಾತು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಎಷ್ಟು ನೋವಾಗ್ತದೆ. ಹೌದಾ? ಆ ನೋವು ಇವತ್ತು ದೇವರಿಗೆ ನಾವು ಕೊಡುತ್ತಾ ಇದ್ದೇವೆ. ಹಾಲೆಲೂಯಾ. ಯಾಕೆ? ದೇವರ ಮಾತನ್ನು ನಾವು ಕೇಳ್ತಾ ಇಲ್ಲ.
ಈ ವಾಕ್ಯವನ್ನು ಕೇಳಿ, ಈ ವಾಕ್ಯವನ್ನು ಧ್ಯಾನ ಮಾಡಿ ಅದ್ರ ಪ್ರಕಾರ ಜೀವಿಸ್ತಾ ಇಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಹಲ್ಲೆಲೂಯಾ. ಇದು ಜೀವಿಸಬೇಕು ಅಂತ ದೇವರು ನಮಗೆ ಸತ್ಯ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕಡೆಗಳಿಗೆ ಲಾಸ್ಟ್ ಅಲ್ಲಿ ಬಂದು ನನ್ನ ಹತ್ರ ನೀವು ಸಿಕ್ಕಾಕೊಂಡ್ರೆ ನಿಮ್ಗೆ ಬಿಡುಗಡೆ ಇರೋದಿಲ್ಲಲ್ಲ. ಒಂದು ಆತ್ಮ ನಷ್ಟವಾಗಬಾರ್ದು ಅಂತ ಸ್ವಾಮಿ ಇಷ್ಟಪಡುತ್ತಾರೆ. ಈ ಲೋಕದಲ್ಲಿ ಅನೇಕ ಕೋಟಿ ಕೋಟಿ ಆತ್ಮಗಳು ನರಕ ಹೋಗ್ತಾ ಇದೆಯಲ್ಲ, ಎಷ್ಟು ದುಃಖ ಪಡ್ತಾ ಇದ್ದಾರೆ ಸ್ವಾಮಿ. ನೀವಾದ್ರೂ ವಾಕ್ಯವನ್ನು ಧ್ಯಾನ ಮಾಡ್ತೀರಿ, ನೀವಾದ್ರೂ ವಾಕ್ಯವನ್ನು ಕೈಗೊಂಡು ನಡೀತಾ ಇದ್ದೀರಿ, ಅದಕ್ಕೆ ನಿಮಗೆ ಸ್ತೋತ್ರ, ಧನ್ಯವಾದ, ನಿಮಗೆ ಧನ್ಯವಾದಗಳು ನಾನು ಹೇಳ್ತಾ ಇದ್ದೀನಿ. ಲೋಕವನ್ನು ನೋಡ್ರಿ, ಎಷ್ಟು ಸಣ್ಣ ಸಣ್ಣ ಪ್ರಾಯದಲ್ಲಿ ಈ ಲೋಕ ಬಿಡ್ತಾ ಇದ್ದಾರೆ ಪ್ರಿಯನಾದ ಸಹೋದರ ಸಹೋದರಿಯರಿ. ಆದರೆ ನಿಜವಾಗ್ಲೂ ನೀವು ಯಾರು ಈ ವಾಕ್ಯವನ್ನು ಕೈಗೊಂಡು ನಡೆಯುವಂಥವರು, ಹಲ್ಲೆಲೂಯಾ, ಹಾಗೂ ವಾಕ್ಯವನ್ನು ಧ್ಯಾನ ಮಾಡುವಂಥವರು, ಹಲ್ಲೆಲೂಯಾ, ಇಂಥವರು ನಿಜವಾಗ್ಲೂ ಭಾಗ್ಯವಂತರು ಭೂಮಿ ಮೇಲೆ. ಅನೇಕ ನಮಗೆ ಆರ್ಥಿಕ ಪರಿಸ್ಥಿತಿ, ಅನೇಕ ನಮಗೆ ಕಷ್ಟದಲ್ಲಿರ್ಬೋದು, ನಾವು ರೋಗದಲ್ಲಿರ್ಬೋದು, ದುಃಖದಲ್ಲಿರ್ಬೋದು, ಹಲ್ಲೆಲೂಯಾ, ಆದರೆ ನಿಶ್ಚಯ ಪರಲೋಕ ಉಂಟಲ್ಲ, ಅದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ಈ ಭೂಮಿ ನಮಗೆ ಆಯುಷ್ಕಾಲ ಇರೋ ತನಕ ಸ್ವಲ್ಪ ನಮ್ಮ ದೇಹದಲ್ಲಿ ಇದು ಬ್ಲಡ್ ಸರ್ಕ್ಯುಲೇಷನ್ ಕೊರತೆ ಕಡಿಮೆ ಆಗಿದ್ರೆ ನಮಗೆ ಬಲಹೀನತೆ ಉಂಟಾಗ್ತದೆ. ಹಲ್ಲೆಲೂಯಾ. ಅಲ್ಲಿ ಆ ರಾಜ್ಯ, ಆ ಲೋಕದಲ್ಲಿ ಇವೆಲ್ಲ ಇಲ್ಲ. ಎಂದೆಂದಿಗೂ ನಾವು ಆಕ್ಟಿವ್ ಆಗಿರ್ತೇವೆ, ಎಂದೆಂದಿಗೂ ಸ್ವಾಮಿನ ಸ್ತುತಿ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಮಹಿಮೆ ಪಡಿಸುತ್ತೇವೆ. ಅದಕ್ಕೆ ದೇವರು ನಮ್ಮನ್ನ ಕರೀತಾ ಇರೋದು, ಬನ್ನಿರಿ, ನಿಮಗೋಸ್ಕರ ನಾನು ಮನೆಯನ್ನು ಸಿದ್ಧ ಮಾಡಿದ್ದೇನೆ ಪರಲೋಕದಲ್ಲಿ. ಅಲ್ಲಿ ಬಾಡಿಗೆ ಕಟ್ಟಂಗಿಲ್ಲ, ಕರೆಂಟ್ ಬಿಲ್ ಇಲ್ಲ, ಈ ತರ ಟ್ಯಾಕ್ಸ್ ಬಾಕ್ಸ್ ಏನು ಇಲ್ಲ. ಇಲ್ಲೇ ಎಲ್ಲ ಕಟ್ಟಬೇಕಿಲ್ಲಿ, ದುಡಿದಿದ್ದಲ್ಲ. ಹಲ್ಲೆಲೂಯಾ. ಅಲ್ಲಿ ಆ ಥರ ಇಲ್ಲ ಪ್ರಿಯನಾದ ಸಹೋದರ ಸಹೋದರಿಯರೇ. ಕೆಳಗಡೆ ಓದ್ಕೊಳಮ್ಮ. ಜನರು ಗುಂಪು ಗುಂಪಾಗಿ ಆತನ ಬಳಿಗೆ ಬಂದರು. ಕುರುಡರು, ಕುಂಟರು, ಮೂಕರು, ಕೈಕಾಲಿಲ್ಲದವರು, ಈ ಮುಂತಾದ ಅನೇಕರು ಕರೆತಂದರು. ನೋಡಿ, ಇಲ್ಲಿ ಯೇಸುಸ್ವಾಮಿ ಬೆಟ್ಟದಲ್ಲಿ ಕೂತುಕೊಂಡಾಗ ಆಗ ಗುಂಪು ಗುಂಪಾಗಿ ಆತನ ಬಳಿಗೆ ಬಂದರು. ಕುಂಟರು, ಕುರುಡರು, ಮೂಕರು, ಕೈಕಾಲಿಲ್ಲದವರು ಮುಂತಾದ ಅನೇಕರನ್ನು ಕರೆತಂದು ಅವರನ್ನು ಆತನ ಪಾದದ ಬಳಿಯಲ್ಲಿ ಬಿಟ್ಟರು. ಯೇಸುಸ್ವಾಮಿ ಪಾದದ ಕೆಳಗೆ ಅನೇಕ ರೋಗಗಳಿರುವಂಥವ್ರು, ಕಣ್ಣಿಲ್ಲ, ಕಾಲಿಲ್ಲ, ಕುಂಟರು, ಕುರುಡರು, ಇವರೆಲ್ಲರೂ ಯೇಸುಸ್ವಾಮಿ ಪಾದದ ಕೆಳಗೆ ಬಿಟ್ಟರು, ತಂದು ಕೂರಿಸಿದರು. ಇವತ್ತು ಒಬ್ಬರು ರೋಗಿ ಇರುವಂತವರಿಗೆ, ಕೈ ಕಾಲಿಲ್ಲದಂಥವರಿಗೆ, ಎಲ್ಲಾರು ಒಬ್ಬರು ಅಭಿಷಕ್ತರು ಬಂದಿದ್ದಾರೆ. ಅವರು ಯೇಸುಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಗುಣ ಆಗ್ತದೆ ಎಂಬುದಾಗಿ ಈ ಲೋಕದಲ್ಲಿ ಎಷ್ಟೋ ಜನಗಳು ಇವತ್ತು ಹೋಗ್ತಾ ಇದ್ದೀರಿ. ಹಲ್ಲೆಲೂಯಾ. ಆದರೆ ನಿಮ್ಮ ನಂಬಿಕೆಯಲ್ಲಿ ಸ್ವಸ್ಥ ಮಾಡ್ತದೆ. ಹೋಗ್ತೀವಿ, ಅಲ್ಲಿ ಪ್ರಾರ್ಥನೆ ಮಾಡಿಸ್ಕೊಳ್ತೇವೆ, ತಲೆ ಮೇಲಿಟ್ಟು ಅಭಿಷಕ್ತರು ಪ್ರಾರ್ಥನೆ ಮಾಡ್ತಾರೆ. ಆದರೆ ನಮ್ಮ ನಂಬಿಕೆ ಸರಿಯಾದ್ರೆ ಕೂಡಲೇ ಗುಣವನ್ನು ಕಾಣುತ್ತೇವೆ. ಇಲ್ಲ ಅಂತಂದ್ರೆ ಸ್ವಲ್ಪ ಸಮಯದ ನಂತರ ಗುಣವನ್ನು ಕಾಣುತ್ತೇವೆ. ಅಯ್ಯೋ, ಅವ್ರೇನೋ ಬಂದ್ರು, ಪ್ರಾರ್ಥನೆ ಮಾಡಿದ್ರು, ಹೋದ್ರು, ಯಾವುದು ಏನು ನಡೀಲಿಲ್ಲ ಅಂತಂದ್ರೆ ನಡೆಯೋದಿಲ್ಲ. ಅಲ್ಲಿಗರ್ಥ ನಿನ್ನ ನಂಬಿಕೆ ಕೊರತೆ ಇದೆ. ನಿನಗೂ ದೇವರಿಗೂ ಮಧ್ಯೆ ಒಂದು ಗೋಡೆಯನ್ನು ಹಾಕಿದಾನೆ ದುರಾತ್ಮ. ಅಯ್ಯೋ, ದುರಾತ್ಮ ಹೇಳ್ತಾನೆ, ಅಯ್ಯೋ ಸಹೋದರಿ, ಅಯ್ಯೋ ಸಹೋದರ, ಇಂಥ ಪ್ರಾರ್ಥನೆ ನೀನೆಷ್ಟು ಮಾಡಿಸ್ಕೊಂಡಿಲ್ಲ, ಏನಾಯ್ತು? ಏನೂ ಆಗ್ಲಿಲ್ಲ ಅಲ್ವಾ? ಆ ದುರಾತ್ಮ ತಂದಾಕ್ತಾನೆ. ಅವಳಿಗೆ ಅದೇ ರೀತಿ ಹಾಕಿದ್ದಲ್ವಾ? ನೀನು ಇದನ್ನ ಹಣ್ಣನ್ನ ತಿಂದ್ರೆ ದೇವರಂತೆ ಆಗ್ಬಿಡ್ತೀಯಾ, ಒಳ್ಳೇದು ಕೆಟ್ಟದು ಅರಿವೆಲ್ಲ ಗೊತ್ತಾಗ್ತದಲ್ಲ. ಹೇಗೆ ಪ್ಲಾನ್ ಮಾಡಿದ? ಆ ಪ್ಲಾನ್ ಪ್ರಕಾರನೇ ಇಲ್ಲಿ ಯೇಸುಸ್ವಾಮಿ ಗುಣಪಡಿಸಬೇಕು ಎಂಬುದಾಗಿ ಇಲ್ಲಿ ನಾವೆಲ್ಲ ಹೋಗ್ತೀವಿ, ಒಂದ್ ಕಡೆ ಪ್ರಾರ್ಥನೆ ಕೂಡಿ ಬರ್ತೇವೆ, ಅದ್ಭುತಗಳನ್ನು ಕಂಡುಕೊಳ್ಳೋಣ ಅಂತ ಹೋಗ್ತೇವೆ. ಆದರೆ ನಮ್ಮ ಮನಸ್ಸು ಸಿದ್ಧವಾಗಿರುವುದಿಲ್ಲ. ದೇವರಿಗೂ ನಮ್ಮ ಮನಸ್ಸಿಗೂ ದೂರ ಇರ್ತದೆ. ಬರೀ ಬಾಯಿ ಮಾತಿನಿಂದ ಹಲ್ಲೆಲೂಯಾ, ಸ್ತೋತ್ರಪ್ಪ, ನನಗೆ ಗುಣಪಡಿಸು ದೇವ್ರೆ, ನನಗೆ ಸ್ವಸ್ಥ ಆಗ್ಲಿ ದೇವ್ರೆ, ನಾನು ಎದ್ದು ಸರಿಯಾಗಿ ಓಡಾಡಬೇಕು, ನನಗೆ ಸರಿಯಾಗಿ ಕಣ್ಣು ಕಾಣಬೇಕು, ಇವೆಲ್ಲ ಪ್ರಾರ್ಥನೆ ಸರಿ. ಒಳಗಡೆ ಹೇಗಿದೆ ದೇವರು ನೋಡುವುದು ಅಷ್ಟೇ. ಒಳಗಡೆ ಮೇಲ್ಗಡೆ ಏನು ನೋಡೋಲ್ಲ, ಒಳಗಡೆ ತೀರ್ಮಾನ.
ನಿನ್ನ ತೀರ್ಮಾನ ಹೇಗಿದೆ ಆ ರೀತಿಯಾಗಿ ನಿನ್ನ ನಂಬಿಕೆ. ಹಲ್ಲೆಲೂಯ. ಕುಂಟರು ಕುರುಡರು ಅನೇಕ ಯೇಸು ಸ್ವಾಮಿ ನೋಡಿ, ಆಮೇಲೆ ಕೆಳಗೆ ಹೇಳಬೇಕು. ಆತನು ಅವರನ್ನು ವಾಸಿ ಮಾಡಿದನು. ನೋಡಿ, ಇವರೆಲ್ಲ ಕರ್ಕೊಂಡ್ಬಂದು ಕೂರಿಸಿದಾಗ ಅವರ ನಂಬಿಕೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಯೇಸು ಸ್ವಾಮಿ ಹತ್ರ ಹೋಗಿ ಕೂತ್ಕೊಂಡು ನಾನು ವಿಶ್ವಾಸದಲ್ಲಿ ಕೂತ್ಕೊಂಡ್ರೆ ಯೇಸು ಸ್ವಾಮಿ ನಮ್ಮನ್ನ ಬಿಡುಗಡೆ ಮಾಡ್ತಾರೆ ಎಂಬುದಾಗಿ ನಂಬಿಕೆ. ಇವತ್ತು ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಪ್ರಿಯನಾದ ಸಹೋದರ ಸಹೋದರಿ, ನಂಬಿಕೆ ಬಹಳ ಮುಖ್ಯ. ಯೇಸು ಸ್ವಾಮಿ ಏನು ಹೇಳ್ತಾರೆ? ನೀನು ನಂಬಿದಂತೆ ನಿನಗೆ ಆಗಲಿ. ಹಲ್ಲೆಲೂಯ. ನೀನು ಏನನ್ನ ನಂಬುತ್ತೀಯೋ ಅದು ನಿನಗೆ ಖಂಡಿತ ಆಗ್ತದೆ. ಬರೀ ಬಾಯಿ ಮಾತಿನಿಂದ ನೀನು ನಂಬ್ತಾ ಇದೀಯಾ? ನಡೆಯಲ್ಲ, ಖಂಡಿತ ನಡೆಯಲ್ಲ. ಹಾಗೆ ನಾವು ಇದರಲ್ಲಿ ಆಮೇಲೆ ನಾವು ಆತ್ಮಿಕ ಜೀವನದಲ್ಲಿ ಚೆನ್ನಾಗಿ ದೇವರಿಗೂ ನಮಗೂ ಸರಿಯಾದ ಒಡನಾಟ, ಕನೆಕ್ಷನ್ ಚೆನ್ನಾಗಿರ್ಬೇಕು. ಹಲ್ಲೆಲೂಯ. ಇದಕ್ಕೆ ದೇವರು ನಮ್ಮನ್ನ ಕರೆದಿರೋದು. ಕೆಳಗಡೆ ಮೂಕರಾಗಿದ್ದವರು ಮಾತನಾಡಿದರು, ಕೈಕಾಲಿಲ್ಲದವರು ಸ್ವಸ್ಥವಾದುದನ್ನು, ಕುಂಟರಿಗೆ ಕಾಲು ಬಂದುದನ್ನು, ಕುರುಡರಿಗೆ ಕಣ್ಣು ಬಂದುದನ್ನು ಜನರು ಕಂಡು ಆಶ್ಚರ್ಯಪಟ್ಟು ಇಸ್ರಾಯೇಲ್ ಜನರು ದೇವರನ್ನು ಕೊಂಡಾಡಿದರು. ನೋಡಿ, ಕುಂಟ್ರು ಕುರುಡರು ಮೂಕರು ಇವರು ಎಲ್ಲರನ್ನು ದೇವರು ಸ್ವಸ್ಥ ಮಾಡಿದಾಗ ಇಲ್ಲಿ ಏನಾಯ್ತಂತೆ? ಇಸ್ರಾಯೇಲ್ ಜನರ ದೇವರನ್ನು ಕೊಂಡಾಡಿದರು. ಅಂದರೆ ಇಲ್ಲಿ ನೋಡ್ತಾ ಇರೋದಲ್ಲ ದೇವರಿಗೆ ಸಂಬಂಧ ಇಲ್ಲದ, ಅಂದ್ರೆ ಈ ಭೂಮಿ ಮೇಲೆ ಅನ್ಯ ಬೇರೆ ಬೇರೆ ಜನಾಂಗಗಳು ಇವತ್ತು ನಮ್ಮ ಆಲಯದಲ್ಲಿ ಪ್ರಾರ್ಥನೆ ಮಾಡುವಾಗ, ಅಭಿಷೇಕ ಮಾಡುವಾಗ, ಒಳ್ಳೆ ಸ್ವಸ್ಥತೆಯನ್ನು ಕಂಡು ಬರುವಾಗ ಈ ಊರಿನ ಜನಗಳನ್ನು ನೋಡ್ತಾ ಇದ್ದಾರೆ. ಅಯ್ಯೋ, ಇಸ್ರಾಯೇಲ್ ಜನರು, ಇಲ್ಲಿ ಇಸ್ರಾಯೇಲ್ ಅಂತ ಹೇಳಲ್ಲ, ಯೇಸು ಸ್ವಾಮಿನ ನಂಬಿ ಬರುವಂತ ಜನಗಳು ಇವತ್ತು ಗುಣ ಆಗುತ್ತಾ ಇದೆ. ಇದು ಹೇಗೆ ಸಾಧ್ಯ? ನಾವು ನಂಬಿಕೆಯಿಂದ ಇದ್ದೇವಲ್ಲ, ನಾವು ನಮ್ಮ ದೇವರುಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದ, ನಮಗೆ ಯಾಕೆ ಸರಿಯಾಗುತ್ತಾ ಇಲ್ಲ? ಅನ್ಯ ಜನರು ದೇವರನ್ನ ನೋಡಿ ಕೊಂಡಾಡ್ತಾರೆ. ಹಲ್ಲೆಲೂಯ. ಹಾಗೆ ಇವತ್ತು ಆ ರೀತಿ ಕೊಂಡಾಡಬೇಕಾದ್ರೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ನಂಬಿಕೆಯಿಂದ ಇರಬೇಕು, ಯೇಸು ಸ್ವಾಮಿ ಹತ್ರ ನಾವು ಹೇಗೆ ಸ್ವಂತ ಮಕ್ಕಳ ತರ ಅವರು ಕರುಣಿಸ್ತಾರೆ ನಮ್ಮನ್ನ, ನಾವು ಅದೇ ರೀತಿಯಾಗಿ ಜೀವಿಸ್ಬೇಕಲ್ಲ. ಅದಕ್ಕಾಗಿ ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಇಲ್ಲಿ ಏನು ನಡೀತಾ ಇದೆ ಅಂದ್ರೆ, ಅನೇಕ ಈ ಲೋಕದಲ್ಲಿ ಎಷ್ಟೋ ಇವತ್ತು ರೋಗಿಗಳ ತರ ಇದ್ದಾರೆ. ಎಷ್ಟು ಜನ ಗುಣ ಆಗಿದ್ದಾರೋ, ಎಷ್ಟು ಜನ ಗುಣ ಆಗಿಲ್ಲೋ ನನಗೆ ತಿಳಿಯೋದು. ಹಲ್ಲೆಲೂಯ. ಆದರೆ ನಮ್ಮ ನಂಬಿಕೆಯನ್ನು ಕುಗ್ಗಿ ಹೋಗಬಾರದು. ಹೆಚ್ಚಾಗಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಣ. ಹಾಗೂ ಈ ಸಂದೇಶ ಕೊಟ್ಟಿದ್ದ ದೇವರಿಗೆ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರಪ್ಪ ಸ್ವಾಮಿ. ವಾಕ್ಯದ ಮುಖಾಂತರ ನೀವು ಸ್ವಾಮಿ ಮಾತನಾಡಿದ್ರಿ, ಅನೇಕ ಲೋಕದಲ್ಲಿರುವಂಥ ರೋಗಗಳನ್ನೆಲ್ಲ ಸ್ವಸ್ಥ ಮಾಡಿದ್ರಿ ಸ್ವಾಮಿ, ಗುಣಪಡಿಸಿದ್ರಿ ದೇವರೇ. ಅದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯದ ಈ ರಾಗದ ಈ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಅವರೆಲ್ಲರಿಗೂ ಸ್ವಾಮಿ ಕಷ್ಟ ದುಃಖ ರೋಗ ಯಾವುದರಲ್ಲಿ ಇದ್ದರೂ ಸಹ ಅವರೆಲ್ಲ ಸಂಪೂರ್ಣವಾಗಿ ಬಿಡುಗಡೆ ಮಾಡು ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿಕೊಳ್ತೇನೆ ಪರಲೋಕ ತಂದೆ, ಆಮೇಲೆ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.